ನಿರ್ದೇಶಕ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲು ಸಾಲು ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ದಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ಕೂಡ ದಾಖಲಿಸಿದ್ದಾರೆ. ಒಳ್ಳೆ ಹುಡುಗನ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿ, ಮಿನಿ ಗೂಂಡಗಳೇ ಹುಷಾರ್ ಎಂದ ಪ್ರಥಮ್. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ ಹಾಗೂ ಬಿಗ್ ಬಾಸ್ ವಿನ್ನರ್ ಒಳ್ಳೆ ಹುಡುಗ ಪ್ರಥಮ್ ಮೇಲೆ ನಟ ದರ್ಶನ್ ಅಭಿಮಾನಿಗಳು ಮತ್ತೆ ಉರಿದು ಬಿದ್ದಿದ್ದಾರೆ. ದರ್ಶನ್ ಅಭಿಮಾನಿಗಳ ನಡುವೆ ಎರಡನೇ ಸಲ ಕಿರಿಕಾಗಿದೆ. ಆದರೆ ಈ ಸಲ ತುಂಬಾ ಬೇಸರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಘಟನೆಯನ್ನ ಪ್ರಥಮ್ ವಿವರಿಸಿ ಬರೆದುಕೊಂಡಿದ್ದಾರೆ. ಸಂಜೆ ಗ್ರಾಮಾಂತರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆಪ್ತರೊಟ್ಟಿಗೆ ಊಟಕ್ಕೆ ಕುಳಿತಿದ್ದೆ. ಕೆಲವರು ಫೋಟೋ ತಗೊಂಡ್ರು. ಜೈ ಡಿ ಬಾಸ್ ಅಂತ ಬಲವಂತವಾಗಿ ಕೂಗೋಕೆ ಹೇಳಿ ಗಲಾಟೆ ಮಾಡಿದ್ರು. ಒಳ್ಳೇದಾಗ್ಲಪ್ಪ ಅಂದೆ. ಅಶ್ಲೀಲ ಪದ ಬಳಸಿ ಕೈ ಮಿಲಾಯಿಸೋಕೆ ಬಂದರು. ಅಲ್ಲಿದ್ದ 8 ಜನ ಬೌನ್ಸರ್ಸ್ ಆ ಗೂಂಡಾಗಳನ್ನು ಎಳೆದು ಹೊರಗೆ ತಳ್ಳಿದ್ರು. ಕ್ಷಮೆ ಕೇಳಿದ್ರು, ಬಿಟ್ಟಿದ್ದೀನಿ. ಹೋಟೆಲ್ನ ಎಲ್ಲ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ಮನವಿ ಮೇರೆಗೆ ನಾನು ಕಂಪ್ಲೇಂಟ್ ಕೊಡಬಾರ್ದು ಅಂತ ನಿರ್ಧರಿಸಿದೆ. ನಮ್ಮ ಪಾಡಿಗೆ ನಾವಿದ್ದೇವೆ, ನಿಮ್ಮ ಪಾಡಿಗೆ ನೀವಿರಿ. ದರ್ಶನ್ ಸರ್ ಅವ್ರ ಪಾಡಿಗೆ ಅವರಿದ್ದಾರೆ. ಆದರೆ ಈ ಮಿನಿ ಗೂಂಡಾಗಳ ನಿಗರಾಟ ನೋಡೋಕ್ಕಾಗ್ತಿಲ್ಲ. ಹೇಗಿದ್ರೂ ಹೋಟೆಲ್ನಲ್ಲಿ CCTV ಇದೆ. ಇದು ಹೀಗೆ ಮುಂದುವರೆದ್ರೆ ನಾನಂತೂ ಸುಮ್ಮನೆ ಕೂರಲ್ಲ. ಈ ದರ್ಶನ್ ಸರ್ ಅವರ ಪಾಡಿಗೆ ಅವರಿದ್ರು. ಈ ಮಿನಿ ಗುಂಡಗಳು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅನ್ಸುತ್ತೆ. ಎಲ್ಲವೂ CCTVಯಲ್ಲಿ ರೆಕಾರ್ಡ್ ಆಗಿದೆ. ಒತ್ತಾಯದಿಂದ ಜೈ ಡಿ ಬಾಸ್ ಅನ್ನಿಸೋದು, ಬಲವಂತವಾಗಿ ಅಶ್ಲೀಲ ಪದ ಬಳಸೋದು ನೋಡ್ತಾ ಇರೋಕ್ಕಾಗಲ್ಲ. ನಾನು ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಬಿ ಎಣಿಸ್ಬೇಕಾಗುತ್ತೆ. ಮುಚ್ಕೊಂಡು ಮೈ ಬಗ್ಗಿಸಿ ದುಡಿದು ಚೆನ್ನಾಗಿ ಬದುಕಿ. ಗುಂಡಾ ವರ್ತನೆ ತೋರಿದ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ದೂರು ನೀಡಿದ್ದಾರೆ. ಮಾಗಡಿ ರಸ್ತೆಯ ವೆಸ್ಟ್ DCP ಕಚೇರಿಗೆ ಭೇಟಿ ನೀಡಿ ಪಶ್ಚಿಮ ವಿಭಾಗದ DCP ಗಿರೀಶ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ವಿರುದ್ಧ ಪ್ರಥಮ್ ದೂರು ನೀಡಿದ್ದು, ಪೊಲೀಸರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿರ್ದೇಶಕ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲು ಸಾಲು ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ದಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ಕೂಡ ದಾಖಲಿಸಿದ್ದಾರೆ. ಒಳ್ಳೆ ಹುಡುಗನ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿ, ಮಿನಿ ಗೂಂಡಗಳೇ ಹುಷಾರ್ ಎಂದ ಪ್ರಥಮ್. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ ಹಾಗೂ ಬಿಗ್ ಬಾಸ್ ವಿನ್ನರ್ ಒಳ್ಳೆ ಹುಡುಗ ಪ್ರಥಮ್ ಮೇಲೆ ನಟ ದರ್ಶನ್ ಅಭಿಮಾನಿಗಳು ಮತ್ತೆ ಉರಿದು ಬಿದ್ದಿದ್ದಾರೆ. ದರ್ಶನ್ ಅಭಿಮಾನಿಗಳ ನಡುವೆ ಎರಡನೇ ಸಲ ಕಿರಿಕಾಗಿದೆ. ಆದರೆ ಈ ಸಲ ತುಂಬಾ ಬೇಸರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಘಟನೆಯನ್ನ ಪ್ರಥಮ್ ವಿವರಿಸಿ ಬರೆದುಕೊಂಡಿದ್ದಾರೆ. ಸಂಜೆ ಗ್ರಾಮಾಂತರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆಪ್ತರೊಟ್ಟಿಗೆ ಊಟಕ್ಕೆ ಕುಳಿತಿದ್ದೆ. ಕೆಲವರು ಫೋಟೋ ತಗೊಂಡ್ರು. ಜೈ ಡಿ ಬಾಸ್ ಅಂತ ಬಲವಂತವಾಗಿ ಕೂಗೋಕೆ ಹೇಳಿ ಗಲಾಟೆ ಮಾಡಿದ್ರು. ಒಳ್ಳೇದಾಗ್ಲಪ್ಪ ಅಂದೆ. ಅಶ್ಲೀಲ ಪದ ಬಳಸಿ ಕೈ ಮಿಲಾಯಿಸೋಕೆ ಬಂದರು. ಅಲ್ಲಿದ್ದ 8 ಜನ ಬೌನ್ಸರ್ಸ್ ಆ ಗೂಂಡಾಗಳನ್ನು ಎಳೆದು ಹೊರಗೆ ತಳ್ಳಿದ್ರು. ಕ್ಷಮೆ ಕೇಳಿದ್ರು, ಬಿಟ್ಟಿದ್ದೀನಿ. ಹೋಟೆಲ್ನ ಎಲ್ಲ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ಮನವಿ ಮೇರೆಗೆ ನಾನು ಕಂಪ್ಲೇಂಟ್ ಕೊಡಬಾರ್ದು ಅಂತ ನಿರ್ಧರಿಸಿದೆ. ನಮ್ಮ ಪಾಡಿಗೆ ನಾವಿದ್ದೇವೆ, ನಿಮ್ಮ ಪಾಡಿಗೆ ನೀವಿರಿ. ದರ್ಶನ್ ಸರ್ ಅವ್ರ ಪಾಡಿಗೆ ಅವರಿದ್ದಾರೆ. ಆದರೆ ಈ ಮಿನಿ ಗೂಂಡಾಗಳ ನಿಗರಾಟ ನೋಡೋಕ್ಕಾಗ್ತಿಲ್ಲ. ಹೇಗಿದ್ರೂ ಹೋಟೆಲ್ನಲ್ಲಿ CCTV ಇದೆ. ಇದು ಹೀಗೆ ಮುಂದುವರೆದ್ರೆ ನಾನಂತೂ ಸುಮ್ಮನೆ ಕೂರಲ್ಲ. ಈ ದರ್ಶನ್ ಸರ್ ಅವರ ಪಾಡಿಗೆ ಅವರಿದ್ರು. ಈ ಮಿನಿ ಗುಂಡಗಳು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅನ್ಸುತ್ತೆ. ಎಲ್ಲವೂ CCTVಯಲ್ಲಿ ರೆಕಾರ್ಡ್ ಆಗಿದೆ. ಒತ್ತಾಯದಿಂದ ಜೈ ಡಿ ಬಾಸ್ ಅನ್ನಿಸೋದು, ಬಲವಂತವಾಗಿ ಅಶ್ಲೀಲ ಪದ ಬಳಸೋದು ನೋಡ್ತಾ ಇರೋಕ್ಕಾಗಲ್ಲ. ನಾನು ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಬಿ ಎಣಿಸ್ಬೇಕಾಗುತ್ತೆ. ಮುಚ್ಕೊಂಡು ಮೈ ಬಗ್ಗಿಸಿ ದುಡಿದು ಚೆನ್ನಾಗಿ ಬದುಕಿ. ಗುಂಡಾ ವರ್ತನೆ ತೋರಿದ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ದೂರು ನೀಡಿದ್ದಾರೆ. ಮಾಗಡಿ ರಸ್ತೆಯ ವೆಸ್ಟ್ DCP ಕಚೇರಿಗೆ ಭೇಟಿ ನೀಡಿ ಪಶ್ಚಿಮ ವಿಭಾಗದ DCP ಗಿರೀಶ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ವಿರುದ್ಧ ಪ್ರಥಮ್ ದೂರು ನೀಡಿದ್ದು, ಪೊಲೀಸರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿರ್ದೇಶಕ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲು ಸಾಲು ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ದಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ಕೂಡ ದಾಖಲಿಸಿದ್ದಾರೆ.
ಒಳ್ಳೆ ಹುಡುಗನ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್. ಮಿನಿ ಗೂಂಡಗಳೇ ಹುಷಾರ್ ಎಂದ ಪ್ರಥಮ್. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ ಹಾಗೂ ಬಿಗ್ ಬಾಸ್ ವಿನ್ನರ್ ಒಳ್ಳೆ ಹುಡುಗ ಪ್ರತಾಪ್ ಮೇಲೆ ನಟ ದರ್ಶನ್ ಅಭಿಮಾನಿಗಳು ಮತ್ತೆ ಉರಿದು ಬಿದ್ದಿದ್ದಾರೆ. ದರ್ಶನ್ ಅಭಿಮಾನಿಗಳ ನಡುವೆ ಎರಡನೇ ಸಲ ಕಿರಿಕಾಗಿದೆ. ಆದರೆ ಈ ಸಲ ತುಂಬಾ ಬೇಸರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಘಟನೆಯನ್ನ ಪ್ರಥಮ್ ವಿವರಿಸಿ ಬರೆದುಕೊಂಡಿದ್ದಾರೆ. ಸಂಜೆ ಗ್ರಾಮಾಂತರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆಪ್ತರೊಟ್ಟಿಗೆ ಊಟಕ್ಕೆ ಕುಳಿತಿದ್ದೆ. ಕೆಲವರು ಫೋಟೋ ತಗೊಂಡ್ರು. ಜೈ ಡಿ ಬಾಸ್ ಅಂತ ಬಲವಂತವಾಗಿ ಕೂಗೋಕೆ ಹೇಳಿ ಗಲಾಟೆ ಮಾಡಿದ್ರು. ಒಳ್ಳೇದಾಗ್ಲಪ್ಪ ಅಂದೆ. ಅಶ್ಲೀಲ ಪದ ಬಳಸಿ ಕೈ ಮಿಲಾಯಿಸೋಕೆ ಬಂದರು. ಅಲ್ಲಿದ್ದ 8 ಜನ ಬೌನ್ಸರ್ಸ್ ಆ ಗೂಂಡಾಗಳನ್ನು ಎಳೆದು ಹೊರಗೆ ತಳ್ಳಿದ್ರು. ಕ್ಷಮೆ ಕೇಳಿದ್ರು, ಬಿಟ್ಟಿದ್ದೀನಿ. ಹೋಟೆಲ್ನ ಎಲ್ಲ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ಮನವಿ ಮೇರೆಗೆ ನಾನು ಕಂಪ್ಲೇಂಟ್ ಕೊಡಬಾರ್ದು ಅಂತ ನಿರ್ಧರಿಸಿದೆ. ನಮ್ಮ ಪಾಡಿಗೆ ನಾವಿದ್ದೇವೆ, ನಿಮ್ಮ ಪಾಡಿಗೆ ನೀವಿರಿ. ದರ್ಶನ್ ಸರ್ ಅವ್ರ ಪಾಡಿಗೆ ಅವರಿದ್ದಾರೆ. ಆದರೆ ಈ ಮಿನಿ ಗೂಂಡಾಗಳ ನಿಗರಾಟ ನೋಡೋಕ್ಕಾಗ್ತಿಲ್ಲ. ಹೇಗಿದ್ರೂ ಹೋಟೆಲ್ನಲ್ಲಿ CCTV ಇದೆ. ಇದು ಹೀಗೆ ಮುಂದುವರೆದ್ರೆ ನಾನಂತೂ ಸುಮ್ಮನೆ ಕೂರಲ್ಲ. ಈ ದರ್ಶನ್ ಸರ್ ಅವರ ಪಾಡಿಗೆ ಅವರಿದ್ರು, ಈ ಮಿನಿ ಗುಂಡಗಳು ನೆಮ್ಮದಿಯಾಗಿರೋಕೆ ಬಿಡಲ್ಲ ಅನ್ಸುತ್ತೆ. ಎಲ್ಲವೂ CCTVಯಲ್ಲಿ ರೆಕಾರ್ಡ್ ಆಗಿದೆ. ಒತ್ತಾಯದಿಂದ ಜೈ ಡಿ ಬಾಸ್ ಅನ್ನಿಸೋದು, ಬಲವಂತವಾಗಿ ಅಶ್ಲೀಲ ಪದ ಬಳಸೋದು ನೋಡ್ತಾ ಇರೋಕ್ಕಾಗಲ್ಲ. ನಾನು ಒಂದು ಕಂಪ್ಲೇಂಟ್ ಕೊಟ್ಟರೆ ಕಂಬಿ ಎಣಿಸ್ಬೇಕಾಗುತ್ತೆ. ಮುಚ್ಕೊಂಡು ಮೈ ಬಗ್ಗಿಸಿ ದುಡಿದು ಚೆನ್ನಾಗಿ ಬದುಕಿ. ಗುಂಡಾವರ್ತನೆ ತೋರಿದ ದರ್ಶನ್ ಫ್ಯಾನ್ಸ್ ವಿರುದ್ಧ ಪ್ರಥಮ್ ದೂರು ನೀಡಿದ್ದಾರೆ. ಮಾಗಡಿ ರಸ್ತೆಯ ವೆಸ್ಟ್ DCP ಕಚೇರಿಗೆ ಭೇಟಿ ನೀಡಿ ಪಶ್ಚಿಮ ವಿಭಾಗದ DCP ಗಿರೀಶ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದರ್ಶನ್ ಅಭಿಮಾನಿಗಳ ಅತಿರೇಕದ ವರ್ತನೆ ವಿರುದ್ಧ ಪ್ರಥಮ್ ದೂರು ನೀಡಿದ್ದು, ಪೊಲೀಸರು ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಿರ್ದೇಶಕ ಪ್ರಥಮ್ ದರ್ಶನ್ ಫ್ಯಾನ್ಸ್ ವಿರುದ್ಧ ಕಿಡಿಕಾರಿದ್ದಾರೆ. ಸಾಲು ಪೋಸ್ಟ್ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಡಿ ಫ್ಯಾನ್ಸ್ ವಿರುದ್ಧ ನಟ ಪ್ರಥಮ್ ದೂರು ಕೂಡ ದಾಖಲಿಸಿದ್ದಾರೆ. ಒಳ್ಳೆ ಹುಡುಗನ ಜೊತೆ ದರ್ಶನ್ ಫ್ಯಾನ್ಸ್ ಕಿರಿಕ್. ಮಿನಿ ಗೂಂಡಗಳೇ ಹುಷಾರ್ ಎಂದ ಪ್ರಥಮ್. ಕನ್ನಡ ಚಿತ್ರರಂಗದ ನಟ, ನಿರ್ದೇಶಕ ಹಾಗೂ ಬಿಗ್ ಬಾಸ್ ವಿನ್ನರ್ ಒಳ್ಳೆ ಹುಡುಗ ಪ್ರತಾಪ್ ಮೇಲೆ ನಟ ದರ್ಶನ್ ಅಭಿಮಾನಿಗಳು ಮತ್ತೆ ಉರಿದು ಬಿದ್ದಿದ್ದಾರೆ. ದರ್ಶನ್ ಅಭಿಮಾನಿಗಳ ನಡುವೆ ಎರಡನೇ ಸಲ ಕಿರಿಕಾಗಿದೆ. ಆದರೆ ಈ ಸಲ ತುಂಬಾ ಬೇಸರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಘಟನೆಯನ್ನ ಪ್ರಥಮ್ ವಿವರಿಸಿ ಬರೆದುಕೊಂಡಿದ್ದಾರೆ. ಸಂಜೆ ಗ್ರಾಮಾಂತರದ ಪ್ರತಿಷ್ಠಿತ ಹೋಟೆಲ್ನಲ್ಲಿ ಆಪ್ತರೊಟ್ಟಿಗೆ ಊಟಕ್ಕೆ ಕುಳಿತಿದ್ದೆ. ಕೆಲವರು ಫೋಟೋ ತಗೊಂಡ್ರು. ಜೈ ಡಿ ಬಾಸ್ ಅಂತ ಬಲವಂತವಾಗಿ ಕೂಗೋಕೆ ಹೇಳಿ ಗಲಾಟೆ ಮಾಡಿದ್ರು. ಒಳ್ಳೇದಾಗ್ಲಪ್ಪ ಅಂದೆ. ಅಶ್ಲೀಲ ಪದ ಬಳಸಿ ಕೈ ಮಿಲಾಯಿಸೋಕೆ ಬಂದರು. ಅಲ್ಲಿದ್ದ 8 ಜನ ಬೌನ್ಸರ್ಸ್ ಆ ಗೂಂಡಾಗಳನ್ನು ಎಳೆದು ಹೊರಗೆ ತಳ್ಳಿದ್ರು. ಕ್ಷಮೆ ಕೇಳಿದ್ರು,